ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದು ನೆಟ್ವರ್ಕ್ ಪ್ರಾಬ್ಲಮಿಂದ ಅಪ್ಲೋಡ್ ಆಗಿಲ್ಲ. ಇವತ್ತು ಮಾರ್ನಿಂಗ್ ಅಪ್ಲೋಡ್ ಆಗಿದೆ 30 ಮಿನಿಟ್ಸ್ ವಿಡಿಯೋ ನೋಡಿ. ಅದರಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಬ್ಯಾಡ್ ಮೆಸೇಜು ಬ್ಯಾಡ್ ಕಮೆಂಟ್ಸ್ ಹಾಕಿರೋರ ಬಗ್ಗೆ ಹೇಳಿದ್ದೀನಿ. ಅಂದರೆ ನನಗೆ ಕೆಲವೊಂದು ಕಮೆಂಟ್ಸ್ ಬರುತ್ತೆ, ಇನ್ ಕೇಸ್ ಬ್ಯಾಡ್ ಕಮೆಂಟ್ಸ್ ಹಾಕೋಕ್ಕಾಗಿಲ್ಲ ಅಂದರೆ ಮೆಸೇಜಲ್ಲಿ ಹೋಗಿ ಬ್ಯಾಡ್ ಮೆಸೇಜ್ ಹಾಕಿರ್ತಾರೆ. ಅದು ಫೇಕ್ ಅಕೌಂಟ್ ಅನ್ಕೊತೀನಿ, ಬಟ್ ಗೊತ್ತಿಲ್ಲ ರಿಯಲಾಗಿ ಫೇಕ್ ಅಕೌಂಟ ಅಲ್ವಾ ಅಂತ. ನನ್ನ ಪ್ರಕಾರ ಅದೆಲ್ಲ ಫೇಕ್ ಅಕೌಂಟೇ ಅನ್ಕೊತೀನಿ. ಒರಿಜಿನಲ್ ಅಕೌಂಟಲ್ಲಿ ಬಂದು ಇದು ಬ್ಯಾಡ್ ಮೆಸೇಜ್ ಹಾಕೋಕ್ಕೆ ಧೈರ್ಯ ಇರಲ್ಲ. 1-2-3 ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಬಂದು ಬ್ಯಾಡ್ ಕಮೆಂಟ್ ಹಾಕಿರ್ತಾರೆ. ಸೊ ಅದೇ ಅನ್ಕೊತೀನಿ, ನೋಡಿಬಿಟ್ಟು ಸುಮ್ಮನೆ ನಾನು ಏನೂ ಅನ್ನೋಕ್ಕೋಗಲ್ಲ. ಅದು ರಿಪ್ಲೈಯೂ ಮಾಡಲ್ಲ. ನಾನು ಸುಮ್ಮನೆ ಮೆಸೇಜ್ ರಿಕ್ವೆಸ್ಟಲ್ಲಿ ಇರುತ್ತೆ, ನೋಡಿಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಬಟ್ ಒಂದು ನೋಟಿಫಿಕೇಷನ್ ಬಂದಿತ್ತು ಫೋನಲ್ಲಿ, ಏನಾದರೂ ಬ್ಯಾಡ್ ಮೆಸೇಜ್ ಹಾಕಿದ್ರು ಅದಕ್ಕೂ ಆ್ಯಕ್ಷನ್ ತೊಗೊತಾರೆ ಅಂತ. ಬಟ್ ಅದು ಏನು ನಿಜವಾಗ್ಲೂ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಬಟ್ ಎಲ್ಲರೂ ವೀಡಿಯೋಸ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಬಟ್ ಆ ಥರ ಒಂದು ಆ್ಯಕ್ಷನ್ ತೊಗೊಂಡ್ರೆ ಎಲ್ಲ ಒಳ್ಳೆಯದು ಅನಿಸುತ್ತೆ. ಬಿಕಾಸ್ ಕೆಲವೊಂದು ಈ ಮೆಸೇಜ್ ಆಗಲಿ, ಬ್ಯಾಡ್ ಮೆಸೇಜ್ ಆಗಲಿ, ಬ್ಯಾಡ್ ಕಮೆಂಟ್ಸ್ ಆಗಲಿ ತುಂಬಾ ನಮಗೆ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ನಮಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಬ್ಯಾಡ್ ಕಮೆಂಟ್ಸ್ ಆಗಿಲ್ಲ, ಬ್ಯಾಡ್ ಮೆಸೇಜನ್ನು ಒಂದು ಮಾಡೋದು ಬಿಡಬೇಕು, ಇನ್ನೊಂದು ಅದನ್ನು ನೋಡೋದು ಅವಾಯ್ಡ್ ಮಾಡಬೇಕು ಅಷ್ಟೇ ಅಂದ್ಕೊತೀನಿ. ಬಟ್ ಅದರ ನೆಕ್ಸ್ಟು ನನಗೆ ಏನಷ್ಟು ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ. ನಾನು ಅಷ್ಟು ವೀಡಿಯೋಸೇನು ಅಪ್ಲೋಡ್ ಮಾಡಿಲ್ಲ. ಇರೋ ವೀಡಿಯೋಸ್ಗೆ ಅಷ್ಟೇನು ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ. ಸೊ ನೋಡೋಣ ಇನ್ನೂ ಏನಾಗುತ್ತೆ. ಎಲ್ಲರೂ ನಂಗೆ ಮೆಸೇಜ್ ಹಾಕ್ತಾರೆ, ವಿಡಿಯೋ ಎಡಿಟಿಂಗ್ ಹೆಂಗೆ ಮಾಡ್ಕೊತೀರಾ, ಯಾವ ಆ್ಯಪಲ್ಲಿ ಮಾಡ್ಕೊತೀರಾ ಅಂತ. ನಾನು ಜಸ್ಟ್ ಇನ್ಸ್ಟಾಗ್ರಾಮ್ ಎಡಿಟ್ಸ್ ಆ್ಯಪ್ ಬರುತ್ತಲ್ವ, ಅದರಲ್ಲೇ ವೀಡಿಯೋಸ್ ಎಡಿಟ್ ಮಾಡ್ಕೊತೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ವಿಡಿಯೋ ಎಡಿಟ್ ಮಾಡ್ಕೊತೀನಿ. ಅದಕ್ಕೇನು ನಾನು ಸೆಪ್ರೇಟ್ ಏನು ಆ್ಯಪ್ಸ್ ಯೂಸ್ ಮಾಡಲ್ಲ. ನಾವು ಅಪ್ಲೋಡ್ ಮಾಡೋದು ಅದೇ ಕರೆಕ್ಟ್ ಇರಬೇಕಂದ್ರೆ, ಅಪ್ಲೋಡ್ ಮಾಡೋದು ತುಂಬ ವ್ಯೂಸ್ ಹೋಗ್ಬೇಕಂದ್ರೆ ಅದೇನೋ ಆಗಲ್ಲ ಅಂತ ಅಂದ್ಕೊತೀನಿ. ಬಟ್ ನಂದು ಬಿಫೋರು ಅಷ್ಟು ವೀಡಿಯೋ ರೀಚ್ ಆಗ್ತಿಲ್ಲ. ಈ ನಡುವೆ ಟ್ಯಾಗಿಂದ ಏನೋ ರೀಚ್ ಆಗ್ತಾ ಇರ್ಬೋದು ಅಂದ್ಕೊತೀನಿ. ಬಟ್ ರೀಚ್ ಆದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ, ಒಳ್ಳೆಯದು. ಬಟ್ ರೀಚ್ ಆಗಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ. ಇನ್ನೂ ಕೆಲವೊಬ್ಬರು ಮೆಸೇಜ್ ಕಮೆಂಟ್ಸ್ ಹಾಕ್ತಾರೆ, ಲೈಕ್ ನನಗೆ ಫಾಲೋವರ್ಸ್ ಆಗ್ತಿಲ್ಲ, ನಾನೇನು ಮಾಡೋದಂತ. ಆ್ಯಕ್ಚುಲಿ ನನಗೇನೆ ಫಾಲೋವರ್ಸ್ ಇಲ್ಲ, ನಾನು ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಎಲ್ಲರೊಂದು ಫಾಲೋ ಮಾಡಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ, ನಮ್ಮ ಕಂಟೆಂಟ್ಸ್ ಒಳ್ಳೇದಿದ್ದರೆ, ನಾನು ಹಾಕೋ ಕಂಟೆಂಟ್ ಒಳ್ಳೇದಿದ್ದರೆ ಅವರೇ ಫಾಲೋ ಮಾಡ್ತಾರೆ. ನಾನು ಫಾಲೋ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಯಾರಿಗೂ ರಿಕ್ವೆಸ್ಟ್ ಮಾಡಲ್ಲ ನನ್ನ ಫಾಲೋ ಮಾಡಿ ಅಂತ. ನನ್ನ ಅಕೌಂಟ್ನ ಫಾಲೋ ಮಾಡಿ ಅಂತ ಯಾರಿಗೂ ಹೇಳಲ್ಲ. ಅವ್ರಿಗಿಷ್ಟ ಇದ್ದರೆ ಅಕೌಂಟ್ ಫಾಲೋ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ನಾವು ಹಂಗೇನೆ ಯಾರಿಗೂ ಫೋರ್ಸ್ ಮಾಡೋಕ್ಕೂ ಹೋಗಲ್ಲ, ಫೋರ್ಸು ಮಾಡಲ್ಲ ಅಷ್ಟೇ. ಸೊ ನನಗೂ ಯಾರು ಫೋರ್ಸ್ ಮಾಡಬೇಡಿ, ನನ್ನ ಪೇಜ್ ಫಾಲೋ ಮಾಡಿ, ನನ್ನ ಅಕೌಂಟ್ ಫಾಲೋ ಮಾಡಿ, ನಂಗೆ ಫಾಲೋವರ್ಸ್ ಇಲ್ಲ ಅಂತ. ನನಗೇನು ಅನಿಸಿದ್ರೆ ಫಾಲೋವರ್ಸ್ ಏನು ಅಂದರೆ ನಾವು ಹಾಕೋ ಕಂಟೆಂಟ್ ಒಂದು ಒಳ್ಳೆ ಕಂಟೆಂಟ್ ತೊಗೊಂಡು ವೀಡಿಯೋಸ್ ಮಾಡಿದ್ರೆ ಪಕ್ಕ ಫಾಲೋವರ್ಸ್ ಆಗ್ತಾರೆ. ನನಗೆ 2K ಬಂದಿರೋದೇ ಜಾಸ್ತಿ ನನ್ನ ವೀಡಿಯೋಸ್ಗೆ. ಸೊ ನಾನೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಂದಿರೋದು ಸಾಕು, ಅದರಲ್ಲೇ ಖುಷಿಯಾಗಿದ್ದೀನಿ. ನಂಗೆ ಜಾಸ್ತಿನೂ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ, ಇರೋದ್ರಲ್ಲೇ ಖುಷಿಯಾಗಿದ್ದೀನಿ. ಇರೋದ್ರಲ್ಲೇ ಯಾವತ್ತು ಖುಷಿಯಾಗಿರ್ಬೇಕಂದ್ರೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದಂತೆ. ನೋಡಿ, ಆಲ್ಮೋಸ್ಟ್ ಈ 2370 ಫಾಲೋವರ್ಸ್ ಬಂದಿರೋದೇ ಇನ್ಸ್ಟಾಗ್ರಾಮ್ ಎಡಿಟ್ಸ್, ಅದರಲ್ಲಿ ಎಡಿಟ್ ಮಾಡಿ ಹಾಕಿರೋ ವೀಡಿಯೋದಿಂದ. ನೋಡಿ, ಇದೆಲ್ಲ ನಾನು ಎಡಿಟ್ ಮಾಡಿರೋ ವೀಡಿಯೋ. ಅದರಲ್ಲೇ ನಾನು ಬೇರೆ ಯಾವುದು ಸಿಸ್ಟಮಾಗೂ ಯೂಸ್ ಮಾಡಲ್ಲ, ಬರೀ ಇನ್ಸ್ಟಾಗ್ರಾಮ್ ಎಡಿಟ್ ಅಂತ ಆ್ಯಪ್ ಇದೆಯಲ್ವ, ಅದರಲ್ಲೇ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡ್ತೀನಿ. ಇದರಲ್ಲಿ ಏನಂದರೆ, ಇವಾಗ ಈ ಒಂದು ವೀಡಿಯೋ ಇರುತ್ತಲ್ವ, ಒಂದು ವೀಡಿಯೋನ ಅದಕ್ಕೆ ಎಫೆಕ್ಟ್ ಇಟ್ಬಿಟ್ಟು, ಅದು ಎಷ್ಟು ಸ್ಪೀಡಲ್ಲಿ ಇಡಬೇಕು ಆ ಸ್ಪೀಡಲ್ಲಿ ಇಟ್ಬಿಟ್ಟು, ಎಫೆಕ್ಟ್ಸ್ ಇಟ್ಬಿಟ್ಟು ಮತ್ತು ಡೌನ್ಲೋಡ್ ಮಾಡ್ತೀನಿ. ಫಿಲ್ಟರ್ ಬೇಕಾದರೆ ಫಿಲ್ಟರ್ ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ತೀನಿ. ಮತ್ತು ಇಲ್ಲಿ ಟೈಪ್ ಮಾಡಿರೋದು ಬಂದು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೇ ಟೈಪ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲೇ ಟೈಪ್ ಮಾಡ್ತೀನಿ. ಕನ್ನಡ, ಇಂಗ್ಲೀಷ್ 2 ಆಪ್ಷನ್ ಇದೆಯಲ್ಲ, ಇಂಗ್ಲೀಷಲ್ಲೂ ಟೈಪ್ ಮಾಡ್ಬೋದು, ಕನ್ನಡದಲ್ಲೂ ಟೈಪ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇವಾಗ ಬ್ಯಾಗ್ ಬಂದರೆ ಇದು ಇಷ್ಟು SD ಕಾಣ್ತಿದೆ. ಹೆಂಗಂದರೆ SD ಹೆಂಗೆ ಕಾಣುತ್ತೆ ಅಂದರೆ, ಇದು
ಎಸ್ ಡಿಯಲ್ಲಿ ಕಾಣೋಕ್ಕೆ ಅರ್ಥ ಇದು. ನಾನು ಬಂದು ಶೇರ್ ಚಾಟಲ್ಲಿ ಬಂದು ಈ ಥರ ಫೋಟೋಸನ್ನು ಒಂದು ಫೋಟೋ ಓದ್ಬಿಟ್ಟು ಡೌನ್ಲೋಡ್ ಮಾಡ್ತೀನಿ ನೋಡಿ. ಡೌನ್ಲೋಡ್ ಮಾಡಿ ಅದರಲ್ಲಿ ನಾನು ಎಸ್ ಡಿ ಫೋಟೋಸ್ ಕ್ರಿಯೇಟ್ ಎಸ್ ಡಿ ಫೋಟೋಸ್ ಅಂತ ಕೊಟ್ಟರೆ ಈ ಥರ ಎಸ್ ಡಿ ಫೋಟೋ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ಅದನ್ನು ಯೂಸ್ ಮಾಡ್ತೀನಿ, ಅದನ್ನು ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಇದೆಲ್ಲ ಎಸ್ ಡಿ ಫೋಟೋಸ್ ನಂದು. ಶೇರ್ ಚಾಟ್ ಅಲ್ಲ, ಚಾಟ್ GPT ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಮಾಡಿರೋದು ನೋಡಿ. ಇದೆಲ್ಲ ನೋಡಿ ಎಸ್ ಡಿ ಫೋಟೋ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಎಸ್ ಡಿ ಫೋಟೋಸ್ ಇದು ಯಾವುದು ಒರಿಜಿನಲ್ ಫೋಟೋ ಹಾಕಿ ಎಸ್ ಡಿ ಫೋಟೋಸ್ ಮಾಡಿರೋದು. ಸೊ ಇದನ್ನೆಲ್ಲ ಯೂಸ್ ಮಾಡಿ ಎಡಿಟ್ ಮಾಡಿದರೆ ಸಖತ್ ವೈರಲಾಗಿ ಹೋಗುತ್ತೆ ಅಂತ ಅಂದ್ಕೊತೀನಿ. ಸಖತ್ ಚೆನ್ನಾಗಿ ಹೋಗುತ್ತೆ. ಈ ಥರ ಎಲ್ಲ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ನನ್ನ ವೀಡಿಯೋಸು ಸ್ವಲ್ಪ ರೀಚ್ ಆಗೋಕ್ಕೆ ಕಾರಣ ಆಯಿತು. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ವೀಡಿಯೋಸ್, ಈ ಥರ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮ್ದು ಯಾವುದೇ ವೀಡಿಯೋಸ್ ಇದ್ದರೂ ನಾನೆಲ್ಲ ಇನ್ಸ್ಟಾಗ್ರಾಮ್ ಎಡಿಟಿಂಗಲ್ಲೇ ಮಾಡಿರೋದು. ಇದೆಲ್ಲನೂ ಅದೊಂದು ಆ್ಯಪಿಂದ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಅದಕ್ಕೆ ಆ ಆ್ಯಪಿಂದ ಮಾಡಿದ್ದೀನಿ ನಾನು. ಸೊ ನೋಡಿ, ನಾನು ತೋರಿಸ್ತಿದ್ದೀನಿ. ನಂದು ಇಲ್ಲಿ ಬಂದು ಇಲ್ಲಿದೆ ಇನ್ಸ್ಟಾಗ್ರಾಮ್ ಎಡಿಟ್ಸ್ ಅಂತ. ಇನ್ಶಾರ್ಟಲ್ಲಿ ಮಾಡೋದಿಲ್ಲ ನಾನು, ಅದು ಬಿಫೋರ್ ನಂಗೆ ಗೊತ್ತಿಲ್ಲದೆ ಡೌನ್ಲೋಡ್ ಮಾಡಿರೋದು. ಇದು ಪಿಂಟರೆಸ್ಟ್ ಏನೋ ಇದು ಅನ್ಇನ್ಸ್ಟಾಲ್ ಮಾಡಬೇಕು. ಇದೇನು ಹೆಲ್ಪ್ ಆಗಲ್ಲ, ಅನ್ಇನ್ಸ್ಟಾಲ್ ಮಾಡ್ತೀನಿ ನಾನು. ಸೊ ಇದೇ ಎಡಿಟ್ಸಿಂದ ಮಾಡೋದು ನೋಡಿ. ನಾನು ಹೆಂಗೆ ಮಾಡ್ತೀನಿ ಅಂದರೆ, ಇದು ಈಸಿ ಏನಿಲ್ಲ ಕೆಲಸ ಇದರಲ್ಲಿ. ಆ್ಯಕ್ಚುಲಿ ಇಲ್ಲಿ ಪ್ಲಸ್ ಸಿಂಬಲ್ಗೆ ಕೊಟ್ಟರೆ ಗ್ಯಾಲ್ರಿಗೆ ಹೋಗ್ತೀನಿ. ಗ್ಯಾಲ್ರಿಗೆ ಹೋಗಿ ಇವಾಗ ಒಂದು ಎಡಿಟ್ ಮಾಡಿ ಇರೋದು ವೀಡಿಯೋಸ್ ನೋಡುವ. ಇಲ್ಲಿ ವೀಡಿಯೋಸ್ ಅಂತ ಬಂದಿದೆ. ವೀಡಿಯೋಸಲ್ಲಿ ಯಾವುದು ಒಂದು ವೀಡಿಯೋ ತೊಗೊತೀನಿ. ಇದು 23 ಮಿನಿಟ್ಸ್ ಇದೆ. ಓಕೆ, ಇದು ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಇವಾಗ ಇದು ವೀಡಿಯೋ ಬಂದಿದೆ. ಫಸ್ಟು ಈ ವಿಡಿಯೋ ಹೆಂಗೆ ಎಡಿಟ್ಸ್ ಮಾಡ್ಕೊತೀನಿ ಅಂದರೆ, ವ್ಯಾಲ್ಯೂಮ್ ಎಲ್ಲ ತೆಗೊಂಡ್ಬಿಡ್ತೀನಿ. ಫಸ್ಟು ನಾನು ವ್ಯಾಲ್ಯೂಮ್ ತಗೊಂಡ್ಬಿಟ್ಟು ಮತ್ತು ಅದು ಎಷ್ಟು ಸ್ಪೀಡಿಗೆ ಸ್ವಲ್ಪ ಕಮ್ಮಿ ಅಂದರೆ ಸ್ಲೋ ಹೋಗಲಿ ಅಂತ, ಚೆನ್ನಾಗಿ ಹೋಗಲಿ ಅಂತ ನೋಡಿ. ಸ್ಲೋ ಆಗಿ ಚೆನ್ನಾಗಿ ಬರುತ್ತೆ, ಅದು ಸ್ಲೋ ಹೋಗಲಿ ಅಂತ. ಮತ್ತು ಅದು ಬಿಟ್ಟು ನಾನು ಇಲ್ಲಿ ಎಫೆಕ್ಟ್ಸ್ ಹಾಕ್ಕೊತೀನಿ. ಯಾವ ಎಫೆಕ್ಟ್ಸು ಬೇಕಿರೋ ಎಫೆಕ್ಟ್ಸ್ ಇದೆ, ಎಲ್ಲ ಚೆನ್ನಾಗಿರೋದಿದೆ ನೋಡಿ. ನಾವು ಇದು ಹಿಂಗೆ ಬರುತ್ತೆ, ಇದು ಹಿಂಗೆ ಬರುತ್ತೆ, ಇದು ಈ ಥರ ಬರುತ್ತೆ, ಇದು ಈ ಥರ ಬರುತ್ತೆ. ಬಟ್ ನಾನು ಯಾವ್ದು ಫಸ್ಟು ಇದು ಎಲ್ಲದಕ್ಕೂ ಇದು ಯೂಸ್ ಮಾಡ್ತೀನಿ. ಇದು ಯೂಸ್ ಮಾಡಿಬಿಟ್ಟು ಇವಾಗ ಇದು ಫುಲ್ ವೀಡಿಯೋ ಎಲ್ಲ ಸ್ಪ್ಲಿಟ್ ಕೂಡ ಮಾಡ್ಕೊಬೋದು, ಅಂದರೆ ಕಟ್ ಮಾಡ್ಕೊಬೋದು. ಆವಾಗ ಅದೇ ಎಫೆಕ್ಟ್ಸು ಮತ್ತೆ ಬರುತ್ತೆ, ಬ್ಲ್ಯಾಕಾಗಿ ನೋಡಿ ಮತ್ತೆ ಬರುತ್ತೆ. ಸೊ ಇಲ್ಲಿ ಬೇಕಂದರೆ ನಾನು ಫಿಲ್ಟರ್ ಕೂಡ ಹಾಕ್ಕೊತೀನಿ. ಫಿಲ್ಟರ್ ನೋಡಿ, ಈ ಥರ ಯಾವುದು ಬೇಕಾದರೂ ಕೂಡ ಹಾಕ್ಕೊಬೋದು. ನಂಗೆ ಯಾವುದು ಸೂಟ್ ಆಗುತ್ತೋ ಅದು ಹಾಕ್ಕೊತೀನಿ. ಓಕೆ, ನಂಗೆ ಫಿಲ್ಟರ್ ಬೇಡ ಅಂದರೆ ನನ್ನಂತ ಕೊಟ್ಬಿಡ್ತೀನಿ. ನನ್ನಂತ ಕೊಟ್ಬಿಟ್ಟು ಓಕೆ ರೈಟ್ ಮಾರ್ಕ್. ಇವಾಗ ಇದು ಫಿಲ್ಟರ್ ಇದೆ, ಎಲ್ಲ ಆಪ್ಷನ್ ಇದೆ ಇದರಲ್ಲಿ ನೋಡಿ. ಎಫೆಕ್ಟ್ಸು ಬಟ್ ನೆಟ್ವರ್ಕ್ ಸ್ಲೋ ಇದೆ. ಓಕೆ, ಎಫೆಕ್ಟ್ಸ್ ಇದೆ, ಡಿಲೀಟ್ ಆಪ್ಷನ್ ಇದೆ. ಇವಾಗ ಇಲ್ಲಿ ನಾನು ಇವಾಗ ಸ್ಪ್ಲಿಟ್ ಮಾಡ್ಕೊತೀನಿ. ಇವಾಗ ಸ್ಪ್ಲಿಟ್ ಕಟ್ ಮಾಡ್ಕೊತೀನಿ. ಇವಾಗ ಕಟ್ ಮಾಡ್ಕೊತೀನಿ. ಇದು ಇವಾಗ ನಂಗೆ ಬೇಡ ಅಂದರೆ ನಾನು ಡಿಲೀಟ್ ಆಪ್ಷನ್ ಇದೆ, ಡಿಲೀಟ್ ಕೊಡ್ಬೋದು. ಮತ್ತು ಅಡ್ಜಸ್ಟು ಫಿಲ್ಟರ್ಸು ಓವರ್ ಪ್ಲೇ ಅಂದರೆ ಮತ್ತೆ ಜಾಯಿಂಟ್ ಮಾಡೋದು, ಸೌಂಡ್ ಫಿಕ್ಸ್ ಮಾಡೋದು. ಕಟ್ಔಟ್ ಅಂದರೆ ನಾನು ಬರೀ ಇದು ಮಾತ್ರ ಬರುತ್ತೆ, ಫುಲ್ ಬ್ಯಾಕ್ ಸೈಡೆಲ್ಲ ಕಟ್ಟಾಗುತ್ತೆ, ಇಷ್ಟೇ ಬರುತ್ತೆ. ಆ ಥರ ನಾವು ಮಾಡ್ಕೊಬೋದು. ಸ್ಟಿಕ್ಕರ್ಸ್ ಹಾಕ್ಕೊಬೋದು, ಕಾಪಿ ಪೇಸ್ಟ್ ಎಲ್ಲನೂ ಇದೆ. ಈ ಥರ ನಾನು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಸ್ ಡಿ ಬೇಕಾ ಯಾವ್ದು ಬೇಕಂತಿದೆ. ನಾನು ಯಾವಾಗಲೂ ಎಸ್ ಡಿಗೆ ಕೊಡ್ತೀನಿ. ಸೊ ಇಲ್ಲಿ ನೆಕ್ಸ್ಟು ಡೌನ್ಲೋಡ್ ಕೊಟ್ಟರೆ ಆಯಿತು ನೋಡಿ. ನೆಟ್ ಆಫ್ ಇದೆ, ಇದಕ್ಕೆ ನೆಟ್ವರ್ಕ್ ಏನು ಬೇಕಂತಿಲ್ಲ. ನೆಟ್ ಆಫಲ್ಲಿ ನಾವು ಎಡಿಟಿಂಗ್ ಮಾಡ್ಕೊಬೋದು. ಒಳ್ಳೆ ಆ್ಯಪ್ ನೋಡಿ. ಸೊ ಇವಾಗ ಇದು ಡೌನ್ಲೋಡ್ ಆಗಿದೆ, ಶೇರು ಮಾಡ್ಕೊಬೋದು. ನಾನಿವಾಗ ಇಲ್ಲಿ ಡೌನ್ಲೋಡ್ ಮಾಡ್ಕೊತೀನಿ. ಇವಾಗ ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಗ್ಯಾಲ್ರಿಯಲ್ಲಿ ನೋಡಿದ್ರೆ ನೋಡಿ ಇಲ್ಲಿ ಬಂದಿರುತ್ತೆ ನೋಡಿ. ಮತ್ತು ನಾವು ಸಾಂಗ್ ಎಡಿಟ್ ಮಾಡಿದರೆ ಆಯಿತು ನೋಡಿ.
ಬಂದಿರುತ್ತೆ. ಇಷ್ಟೇ ತುಂಬಾ ಈಸಿ ಇದು ಮಾಡೋದು, ಏನು ಟಫ್ ಇಲ್ಲ ಏನಿಲ್ಲ. ಸೊ ಈಸಿಯಾಗಿ ಮಾಡ್ಕೊಬೋದು. ಇವಾಗ ಇದರಲ್ಲಿ ಇರೋ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನಾನು ಅದೇ ಆ್ಯಪಿಂದ ಯೂಸ್ ಮಾಡಿರೋದು, ಅದೇ ಆ್ಯಪಿಂದ ನಾನು ಎಡಿಟ್ ಮಾಡಿರೋದು. ನಾನು ಆಲ್ರೆಡಿ ಹೇಳಿರ್ತೀನಿ ನಿಮಗೆ. ನೋಡಿ ನನ್ನ ಇನ್ಸ್ಟಾಗ್ರಾಮ್ ಎಲ್ಲಿದೆ, ಓಕೆ ಇಲ್ಲಿದೆ. 18 ಮೆಸೇಜಸ್ಸು ಯಾರಿಗೂ ರಿಪ್ಲೈ ಮಾಡಲ್ಲ ನಾನು, ಬಂದಿರುತ್ತೆ. ಓಕೆ ಓಕೆ ಯಾರ್ಯಾರೋ ಮಾಡಿದ್ದಾರೆ. ಓಕೆ ಓಕೆ ನೋಡಿದ್ರೆ ಸೊ ಇದರಲ್ಲಿ ನಾನು ಎಲ್ಲ ಅಪ್ಲೋಡ್ ಮಾಡಿರೋ ವೀಡಿಯೋಸ್ ನೋಡಿ ಅದರಿಂದ ಎಡಿಟ್ ಮಾಡಿರೋದೆ. ಸೊ ನೆಟ್ ಆಫಲ್ಲಿದೆ, ಅದಕ್ಕೆ ಆಗ್ತಿಲ್ಲ. ಓಕೆ ಇಷ್ಟೇ ಸಿಂಪಲ್ ನೋಡಿ. ಇದೇ ಒಂದು ಆ್ಯಪಿಂದ ನೀವು ವಿಡಿಯೋ ಎಡಿಟ್ ಮಾಡಿಕೊಂಡ್ರೆ ಆಯಿತು. ಸೊ ಈಸಿ, ತುಂಬಾ ಸಿಂಪಲ್, ತುಂಬ ವ್ಯೂಸ್ ಹೋಗುತ್ತೆ. ಒಳ್ಳೆ ಹ್ಯಾಶ್ಟ್ಯಾಗ್ ಯೂಸ್ ಮಾಡಬೇಕಷ್ಟೇ. ಹಿಂಗೆ ನಾನು ಮಾಡ್ಕೊತೀನಿ ಎಡಿಟಿಂಗ್ ಎಲ್ಲನೂ. ಸೊ ಕೇಳಿದರೆ ಹೆಂಗೆ ಎಡಿಟಿಂಗ್ ಮಾಡ್ಕೊತೀರಾ, ಯಾವ ಆ್ಯಪಲ್ಲಿ ಎಡಿಟಿಂಗ್ ಮಾಡ್ತೀರಂತ. ಸೊ ತೋರಿಸಿದ್ದೀನಿ. ಈ ಥರನೇ ನೀವು ಮಾಡಿ, ಹ್ಯಾಶ್ಟ್ಯಾಗ್ ಮಾತ್ರ ಒಳ್ಳೆ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ಅಷ್ಟೇ. ಮತ್ತೆಲ್ಲ ನಿಮ್ಗೆ ಬಿಟ್ಟಿರೋದು. ಚೆನ್ನಾಗಿ ಹೋಗುತ್ತೆ, ಚೆನ್ನಾಗಿ ರೀಚ್ ಆಗುತ್ತೆ ವಿಡಿಯೋ. ಸೊ ಹಿಂಗೆ ನಾನು ಎಡಿಟ್ ಮಾಡೋದು, ಇನ್ಸ್ಟಾಗ್ರಾಮ್ ಎಡಿಟಿಂಗಲ್ಲೇ ನಾನು ಎಡಿಟ್ ಮಾಡೋದು. ಒಬ್ಬರೊಬ್ಬರು ಬೇರೆ ಬೇರೆ ಎಡಿಟಿಂಗ್ ಆ್ಯಪ್ಸ್ ಯೂಸ್ ಮಾಡ್ತಾರೆ. ನಾನು ಫಸ್ಟ್ ಯೂಸ್ ಮಾಡ್ತಿದ್ದೆ, ಬಟ್ ತುಂಬ ಅದರಲ್ಲಿ ಅಮೌಂಟ್ ಕಟ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಅಮೌಂಟ್ ಕಟ್ ಆಗೋಲ್ಲ. ಸಬ್ಸ್ಕ್ರಿಪ್ಷನು ಅದು ಇದು ಏನೋ ಅಂತ ಎಲ್ಲ ಅಮೌಂಟ್ ಕಟ್ ಮಾಡಿಬಿಡ್ತಾರೆ. ನಂದು ಆ್ಯಕ್ಚುಲಿ ಎಡಿಟಿಂಗ್ ಆ್ಯಪ್ಸಿಗೆ ಅವತ್ತು ಗೊತ್ತಿರಲಿಲ್ಲ ಬಿಫೋರು. ಅಮೌಂಟ್ ಅಂದರೆ ವೀಕ್ಲಿ ಕಟ್ ಮಾಡ್ತಿದ್ರು ಅಮೌಂಟು. ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ, ನಾನು ತೆಗೆದ್ಬಿಟ್ಟೆ. ಅಂದರೆ ವೀಕ್ ಕಟ್ ಆಗ್ತಿತ್ತು. ಸೊ ಅದಕ್ಕೆ ಎಲ್ಲ ಆ್ಯಪ್ಸ್ ಯೂಸ್ ಮಾಡೋಕ್ಕಿಂತ ಒಂದು ಬೆಸ್ಟ್ ಆ್ಯಪ್ ಯೂಸ್ ಮಾಡಿದ್ರೆ ಸಾಕು. ನಾನು ಇನ್ಸ್ಟಾಗ್ರಾಮ್ ಎಡಿಟಿಂಗಲ್ಲಿ ವೀಡಿಯೋ ಎಡಿಟ್ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ವೀಡಿಯೋ ಅಪ್ಲೋಡ್, ವ್ಯೂಸು ಚೆನ್ನಾಗಿ ಹೋಗುತ್ತೆ. ನಾವೇನು ಗೊತ್ತಾ, ಮೇಯ್ನ್ಲಿ ಹೇಳ್ಬೇಕಂದ್ರೆ ಒಂದು ವೀಡಿಯೋ ಅಪ್ಲೋಡ್ ಆಗಬೇಕಂದ್ರೆ, ಚೆನ್ನಾಗಿ ವ್ಯೂಸ್ ಹೋಗ್ಬೇಕಂದ್ರೆ ಹ್ಯಾಶ್ಟ್ಯಾಗ್ ಮೇಲೆ ಡಿಪೆಂಡ್ ಅಂದ್ಕೊತೀನಿ. ಹ್ಯಾಶ್ಟ್ಯಾಗು ಮತ್ತು ವೀಡಿಯೋ ಕ್ವಾಲಿಟಿ ಮತ್ತು ಫಸ್ಟು ಫ್ರಂಟ್ ಫೋಟೋ ಹಾಕಿರ್ತೀವಲ್ವ ಅದು ಅಂತ ಅಂದ್ಕೊತೀನಿ. ಸೊ ಅದರ ಮೇಲೆ ಹೋಗುತ್ತೆ ಅಂದ್ಕೊತೀನಿ. ಮತ್ತು ಟ್ಯಾಗ್ ಮಾಡಿದ್ರೂ ಹೋಗುತ್ತೆ, ಟ್ಯಾಗ್ ಮಾಡಿಲ್ಲ ಅಂದರೂ ಹೋಗುತ್ತೆ. ಜಾಸ್ತಿ ಹೇಳ್ಬೇಕಂದ್ರೆ ನಾನು ಕೆಲವೊಂದು ಸಲ ಹೆವಿ ಟ್ಯಾಗ್ ಮಾಡ್ತೀನಿ, ಕೆಲವೊಂದು ಸಲ ಒಬ್ರಿಗೂ ಟ್ಯಾಗ್ ಮಾಡಲ್ಲ. ಚೆನ್ನಾಗಿ ಹೋಗುತ್ತೆ, ಪರವಾಗಿಲ್ಲ. ನನಗೆ ನನ್ನ ವೀಡಿಯೋಸ್ಗೆ ಬರೋ ವ್ಯೂಸ್ ಸಾಕು, ನಾನೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ಯಾವ ವೀಡಿಯೋಸ್ಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ವ್ಯೂಸ್ ಚೆನ್ನಾಗಿ ಹೋಗ್ಬೋದಂತ ಹೋಗೋದೇ, ಯಾವ ವೀಡಿಯೋ ಚೆನ್ನಾಗಿ ಹೋಗಲ್ಲ ಅಂತ ಅಂದ್ಕೊತೀನಿ, ಅದು ಚೆನ್ನಾಗಿ ಹೋಗ್ಬಿಡುತ್ತೆ. ನನ್ನ ಫಸ್ಟು ವೀಡಿಯೋ ರೀಚ್ ಆಗಿರೋದು ಆಟೋ ಡ್ರೈವರ್. ಅದು ನಾನು ಹೋಗಲ್ಲ ಅಂದ್ಕೊಂಡೆ, ಬಟ್ ಅದು ಚೆನ್ನಾಗಿ ಹೋಗಿತ್ತು. ಬೆಳಗ್ಗೆ ಬೆಳಗ್ಗೆ ಹೇಳುವಾಗ 100K ಹೋಗಿತ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಪರವಾಗಿಲ್ಲ, ಹೋಗಿದೆ. ಮಾಡೋಕ್ಕಾಗಲ್ಲ, ಎಲ್ಲ ಆಗೋದು ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಬಟ್ ಆವಾಗ ತುಂಬ ಫಾಲೋವರ್ಸ್ ಬಂದರು, ಇವಾಗ ಫಾಲೋವರ್ಸ್ ಇಲ್ಲ. ನನಗೇನು ಬೇಜಾರಿಲ್ಲ, ಫಾಲೋವರ್ಸ್ ಇಲ್ಲ ಹಿಂಗಂತ, ಬರೋದು ಸಾಕು ಅಂತ ಹ್ಯಾಪಿಯಾಗಿದ್ದೀನಿ. ಕೇಳಿದರೆ ಯಾವ ಆ್ಯಪಲ್ಲಿ ವೀಡಿಯೋ ಎಡಿಟ್ ಮಾಡ್ತೀರಾ ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾವ ಆ್ಯಪಲ್ಲ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಸೊ ಯಾವ ಆ್ಯಪಲ್ಲಿ ಮಾಡ್ತೀನಿ, ಏನು ಮಾಡಬೇಕು, ಹೆಂಗೆ ಮಾಡಬೇಕಂತ ಎಲ್ಲ ಡೀಟೇಲಾಗಿ ತಿಳಿಸಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಎಲ್ರಿಗೂ ಬಾಯ್ ಬಾಯ್. ಖುಷಿಯಿಂದ ಖುಷಿಯಾಗಿ ಬಾಯ್ ಬಾಯ್.